ಯಾಕಪ್ಪ ಲೇಟು? ಟೀಚರ್ ಅದು ಆದಿ ದಡ್ಡಿ ಬಂದಿತ್ತಂತ್ರಿ. ಆದಿಗ್ ದಡ್ಡಿ ಬಂದಿದ್ರೆ ನೀನೇನ್ ಚರಗಿ ತಗೊಂಡ್ ಅವ್ನ್ ಕುಂಡಿ ತೊಳೆಯಕ ಹೋಗಿದ್ದೆ? ಮೇಡಮ್ ಇನ್ನು ಹೆಸ್ರೇ ಹೇಳಿಲ್ಲ, ಏನ್ರೋ ನೀವು? ಇಲ್ಲೇ ನಮ್ಮ ವಾಶ್ರೂಮ್ ಬಾತ್ರೂಮ್ ಇದೆ, ಹೋಗಲ್ಲ ಅಂತಂದ್ರೆ ಇಲ್ಲಿ ಹೋದ್ರೆ ನಂಗೆಲ್ಲ ಬರಂಗಿಲ್ಲ, ಹೊರಗೆ ತಣ್ಣಗೆ ಗಾಳಿ. ಅಸಲ್ ಕುಂತ್ ಕಲ್ತಿದ್ದಕ್ಕಿಂತ ಹೊರಗಡೆ ಹೋಗಿ ಹೇತಿದ್ದೆ ಜಾಸ್ತಿ. ಬೆಂಗಳೂರು ಉಸಿರಾಡಕ್ಕೆ ಗಾಳಿ ಇಲ್ಲ, ನನ್ನ ಮಗನಿಗೆ ಎಲ್ಲ ತಣ್ಣನ ಗಾಳಿ. ರಾಷ್ಟ್ರೀಯ ಪ್ರಾಣಿ ಯಾವುದು? ಎಮ್ಮೆ. ಆಕಳ. ಆಕಳ. ರಾಷ್ಟ್ರೀಯ ಹಣ್ಣು? ಟೊಮೆಟೊ. ಅಯ್ಯೋ ಎಲ್ಲ ಚೇಂಜ್ ಮಾಡ್ಕೊಂಡ್ರಪ್ಪ ಇನ್ಮೇಲೆ. ಇವ್ರು ಏನ್ ಹೇಳ್ತಿದಾರೆ ಅದೇ ಕರೆಕ್ಟ್ ಆನ್ಸರು. ಕರೆಯವ್ರಿ ಬೆದಲ್ರಿ, ಸುಳ್ಳು ಹೇಳಲ್ರಿ ನಾನು. ಸಿನಿಮಾ ಹೆಂಗಿದೆ ಹಂಗಾದ್ರೆ? ಕತೆ ಹೇಳ್ತೀರಾ ಹೋಗ್ಲಿ? ಕತೆ ಹೇಳಿದ್ರೆ ನಮ್ ಡೈರೆಕ್ಟರ್ ಮುಕ್ಕಳಿ ಮ್ಯಾಗ ಹೋಗ್ತಾರೆ. ನಾನು ಕರ್ಕೊಂಡ್ ಡಬ್ಬಿಂಗ್ ಮಾಡ್ತೀನಿ. ಇಲ್ಲ ಒಂದೆರಡು ಕೊಟ್ರೆ ನಮ್ಗ ಹಾಕುತ್ತ ಬಾಯ್. ಅಲ್ಲ ಬೊಗಳಾದಾಗ ಲಾಭ ಬೊಗಳ್ಬೇಕಂತ. ಅದೇ ಅಕ್ಕನ ಮಗಳು ಬೇರೆ ಇದ್ದಾಳೆ ಅಂತ ಹೇಳಿದ್ರಪ್ಪ ನಿಮ್ ಡೈರೆಕ್ಟರ್. ಅವ್ರು ಸುಳ್ಳು ಹೇಳ್ತಾರ ಬಿಡ್ರಿ. ಸುಮ್ಮರ್ಲಿಯಪ್ಪ ಮುಟ್ನ ಡೈರೆಕ್ಟರ್. ಅಕ್ಕನ ಮಗಳಿಗೆ ಒಂದ್ ಹಾಡು ಹೇಳ. ಒಂದೇ ಒಂದ್ಸಲ ಥಿಯೇಟರ್ಗೆ ಬಂದ್ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ ಐತಿ. ಹಾಯ್ ಹಲೋ ನಮಸ್ಕಾರ. ನಾನು ಪ್ರಾಮಿಸ್ ಮಾಡಿದ್ದಲ್ಲ, ಇಬ್ರು ದಿಗ್ಗಜರು ಇಬ್ರು. ಏನ್ ಕತೆ ಹೇಳ್ತೀರಾ? ಈಗ ನಮ್ದು ಕಣ್ಣಲ್ಲಿ ನೀರು ಬರುತ್ತೆ, ನಾವು ರೆಡಿಯಾಗಿ ಕೂತಿದೀವಿ. ಯಾಕೆಂದ್ರೆ ನಕ್ಕು ಕಣ್ಣಲ್ಲಿ ನೀರು ಬರುತ್ತೆ, ಆ ಲೆವೆಲಿಗೆ ನಗಿಸ್ತಾರೆ ಹುಡುಗರು. ಟುಸ್ ಅನ್ಸ್ಬೇಡ ಕಣ್ರೋ, ವೆಲ್ಕಮ್ ಟು ಮೈ ಶೋ ಕಣ್ರೋ. ಇಬ್ರಿಗೂ ಯಾರು ಅಂತ ಹೇಳ್ಬಿಡ್ತೀನಪ್ಪ. ನಮ್ಮ ಪಪ್ಪಿ ಸಿನಿಮಾನಲ್ಲಿ ಇಬ್ರು ಸೂಪರ್ ಡೂಪರ್ ಹೀರೋಗಳು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಡೈರೆಕ್ಟ್ರು. ಅವರು ಮಲ್ಲಿ ನೀನು ಎಲ್ಲಿ ಅಂದರೆ ನಾನು ಇಲ್ಲೇ ಅಂತ ಹೇಳ್ಬಿಟ್ಟು ಇವರಿಬ್ರು ಕರ್ಕೊಂಬಂದು ಕೂರಿಸಿದ್ದಾರೆ. ಏನು ಗೊತ್ತಾ, ಸಖತ್ ಕಾಮಿಡಿ ಮಾಡ್ತಾರೆ. ಆ್ಯಕ್ಚುಲಿ ಎಲ್ಲ ಸೆಲೆಬ್ರಿಟೀಸು ಇವ್ರನ್ನ ಇಷ್ಟಪಟ್ಟಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ಮೆಸೇಜ್ ಕಳಿಸಿದ್ದಾರೆ. ಧ್ರುವ ಅವರಂತೂ ಕರೆದು ಅಪ್ರಿಷಿಯೇಟ್ ಮಾಡಿಬಿಟ್ಟಿದ್ದಾರೆ. ಆ ಲೆವೆಲಿಗೆ ಹೈಪ್ ಕ್ರಿಯೇಟ್ ಮಾಡಿರೋ ಎರಡು ದಿಗ್ಗಜರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ಮೈ ಶೋ. ಮೇಡಮ್ ಇನ್ನು ಹೆಸ್ರೇ ಹೇಳಿಲ್ಲ, ಏನ್ರೋ ನೀವು? ಬಂದಾಗಿಂದ ಇಂಟರ್ವ್ಯೂ ಕೂರಿಸಿದ್ರೆ ಅವ್ರು ಬರೀ ಹುಚ್ಚವ್ಯೋಕೆ ಹೋಗೋದ್ರಲ್ಲೇ ಆಗೋಯ್ತು. ಮೇಡಮ್ ನಿಮ್ಗೆ ಕಂಟೆಂಟ್ ಬೇಕಾ ಬೇಡವಾ? ಬೇಕು ಕಣೋ, ಅದಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಕಣೋ. ಮತ್ತೆ ನಮ್ಗೆ ಹುಚ್ಚೋದು ಬರ್ಬೇಕು. ಬೇಗ ಹೋಗ, ಇಲ್ಲಾಂದ್ರೆ ಇಲ್ಲೇ ಮಾಡಿ ಹಿಡಿಯ. ಮತ್ತೆ ಕಂಟೆಂಟ್ ಅದಾಗ್ಬಿಟ್ರೆ ಕಷ್ಟ. ಬರ್ರಲ್ಲೋ, ಸಾಕು ಬರ್ರು. ನೀವಿಬ್ರು ಒಟ್ಟಿಗೆ ಬಾತ್ರೂಮಿಗೆ ಹೋಗ್ತಿರಲ್ಲ, ಬುದ್ಧಿ ಅಲ್ಲ. ಇದಕ್ಕೂ ಎಲ್ಲದಕ್ಕೂ ಇಬ್ರು ಬರೀ ಹುಚ್ಚಿಗಷ್ಟ. ಸಿನಿಮಾದಲ್ಲಿ ನಾನೇ ನೋಡಿದೀನಿ, ತಣ್ಣನ ಗಾಳಿ ಬಿಸಿ ಗಾಳಿ ಅಂತ. ಅಲ್ಲಿ ದೊಡ್ಡ ಜಾಗ ಇತ್ತು, ಅದಕ್ಕೆ ಇಬ್ರು ಹೋಗಿದ್ವಿ. ಇಲ್ಲೆಲ್ಲ ಒಬ್ಬೊಬ್ರೆ ಹೋಗ್ತೀರಾ? ಲವ್ ನಾನು ಈಗಿನ ನೋಡಿದೀನಿ, ಇಬ್ರು ಒಟ್ಟಿಗೆ ಹೋಗಿದ್ರಿ ನೀವು. ಆಯ್ತು ಬಿಡಪ್ಪ, ಏನೋ ಪರವಾಗಿಲ್ಲ. ಇಬ್ರು ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅತಿರಥರು ಮಹಾರಥರು. ಇವನು ಜಗ ಪ್ಲಸ್ ಈಶ್ವರಪ್ಪ, ಜಗದೀಶ, ಕರೆಕ್ಟೇನೋ? ಜಗ ಪ್ಲಸ್ ಈಶ, ಜಗದೀಶ. ಯಾರು ಹೇಳೋನು? ಜಗದೀಶ ಯಾರು ಹೇಳೋ? ಜಗತ್ತಿಗೀಶ ಕಣೋ, ದೇವ್ರು ಈಶ್ವರ. ಅಯ್ಯೋ ಮೀಸೆ ಬಂದ್ಬಿಟ್ಟಿದೆ ನಿಂಗೆ ಈಗ್ಲೇನೆ. ಬಂದಲ್ರಿ? ಬಂದದ್ ಕಾಣಿಸ್ತೈತೆ. ಝೂಮ್ ಹಾಕ್ರೋ. ಅಲ್ಲಿ ನೋಡಿ, ಹಂಗೆ ಮೀಸೆ ಮರಿಲೇನಾಗ್ತಾ ಇದ್ದಾನೆ ಅಣ್ಣ. ಇಲ್ಲೇನ್ರಿ? ಅಯ್ಯೋ ನಾಚ್ಕೊಂಡ. ಅಯ್ಯೋ ಅದ್ಯಾಕೋ ಇಷ್ಟು ಬೇಗ ನಿನ್ನ ಮೀಸೆ ಬಂದಿರೋದು? ಬಂದಲ್ರಿ? ಅದ್ಯಾರ ಅಕ್ಕನ ಮಗಳು ಬೇರೆ ಇದ್ದಾಳೆ ಅಂತ ಹೇಳಿದ್ರಪ್ಪ ನಿಮ್ಮ ಡೈರೆಕ್ಟರ್. ಅವ್ರು ಸುಳ್ಳು ಹೇಳ್ತಾರ ಬಿಡ್ರಿ. ಯಾರ್ರಿ ಡೈರೆಕ್ಟರ್ ಸುಳ್ಳು ಹೇಳ್ತಾರ? ಮತ್ತೆ ಅವ್ರ ಅಕ್ಕನ ಮಗಳ ಅದಲ್ರಿ, ಅದ್ರ ಅವ್ರ ಮದುವೆ ಮಾಡ್ಕೋಬೇಕಲ್ರಿ. ಇದು ಮ್ಯಾಟ್ರು ಮಗ. ಅಕ್ಕನ ಮಗಳಿದ್ದಾಳೆ, ಇಷ್ಟಾನೂ ಇದ್ದಾಳೆ, ಆದ್ರೆ ಅವಳು ಮದುವೆ ಮಾಡ್ಕೋಬೇಕಲ್ಲ. ತೊಟ್ಲಲ್ಲಿದ್ದಾಳ ಅಥವಾ ನಿನ್ನಷ್ಟೇ ಇದ್ದಾಳ? 27 ವರ್ಷ ಅಂದ್ರು ಕಣೋ ನಿಂಗೆ. ಬೆಳವಣಿಗೆ ಆಗಿಲ್ಲ, 27 ವರ್ಷ ಅಂದ್ರು. 11 ವರ್ಷ ರೀ. 11 ವರ್ಷ ಅಲ್ವಾ? 27 ವರ್ಷ ತಾನೆ ಇರ್ಬೇಕಲ್ಲ. 11 ವರ್ಷಕ್ಕೆ ಮೀಸೆ ಹೆಂಗೋ ಬರುತ್ತೆ? 10 ವರ್ಷ ಮೀಸ್ ಬಂದಿಲ್ರಿ ನಮಗೆ. ಐತಲ್ಲ ಅಲ್ಲಿ, ಎಲ್ಲರಿಗೂ ಕಾಣಿಸ್ತಾ ಐತೆ, ನಿನ್ಗೆ ಯಾಕೋ ಕಾಣಿಸ್ತಾ ಇಲ್ಲ? ಬಂದ್ರೆ ಕಾರ್ ಇರ್ಬೇಕಲ್ಲ. ಬೆಳಗೈತೆ ಅಲ್ರಿ, ಎಲ್ಲಿ ಕಾರ್ ಐತ್ರಿ ನೋಡ್ರಿ. ಅದೇ ಮಸೀನಾ ನೋಡ್ರಿ ಅಂತ ತೋರ್ಸಕ್ಕೆ. ನಿಜವಾಗ್ಲೂ ಬಂದೈತಲ್ಲಪ್ಪ ಮೀಸೆ. ಬಂದಿಲ್ರಿ? ನನಗ್ ಕಾಣಿಸ್ತಾ ಇದೆ ನೋಡಿ, ಕೇಳಿ. ಹೋಗ್ಲಿ ಬಿಡ್ರಿ, ಅತ್ಲ ಬಿಟ್ಬಿಡ್ರಿ. ಅಕ್ಕನ ಮಗಳಿಗೆ ಒಂದು ಹಾಡು ಹೇಳ. ಲಂಗದವಣಗ ಮಸ್ತ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ, ಚಾಚುನು ಮರಿ ತಿನ್ನಕ್ ಕರೆದರು ವಾಚನ್ಯ, ಚಾಚುನು ಮರಿ ತಿನ್ನಕ್ ಕರೆದರು ವಾಚನ್ಯ, ನೀ ಬಂದಿ ಅಂತ ಓಡಿ ಬಂದ ಲಾವಣ್ಯ. ಇನ್ನ
ಹೋಗಿ ಒಳ್ಳೆ ನೋಡ್ದಂಗ ನೀ ಹಂಗ ಹೋದ್ರ ನನ್ನ ಎದೆಗೆ ದಿಂಗ ಹೊಡೆದಂಗ ಎಷ್ಟ ಈಟ ಅದಿಯ ನನ್ನ ಮೈಯ ಸುಡುವಂಗ ನಿನ್ನ ಮೈಯ ಮುಟ್ಟಿರ ಆಕತಿ ನಂಗ ಮುತ್ತು ಕೊಡುವಂಗ. ಅಯ್ಯಪ್ಪ ಅಷ್ಟೇನಾ? ಲಾವಣ್ಯ ಹಂಗಂಗೆ ಓಡ್ ಬಂದ್ಬಿಡ್ಬೇಕು. ಅಕ್ಕನ ಮಗಳ ತೊಟ್ಲಲ್ಲಿ ಇಲ್ಲ ತಾನೆ, ದೊಡ್ಡವಳಿದ್ದಾಳೆ, ಹಂಗೆ ಓಡ್ ಬರ್ತಾಳೆ. ನೋಡು ಒಪ್ಕೊಂಬಿಟ ಆದ್ರೂ ಇರೋ ಕಣ ನೀನು ಜಗದೀಶ. ಮಗ್ಗಿ ಹೇಳಕ್ ಬರುತ್ತೆ ನನಗೆ. ಇವನು ಭಾರಿ ತರಲೆ ಅಲ್ಲ, ನೀನ್ ಪಾಪದವನು. ಏನೇನೋ ಆದಿತ್ಯ ಸೂರ್ಯ ಅವನು, ಏನೋ ನಿನ್ನ ಹೆಸರು? ಆದಿತ್ಯ. ಹೌದಾ? ಇದು ಸೂರ್ಯ ಅಂತ ನೀನ್ ಸೇರ್ಸ್ಕೊಂಡಿರೋದ? ಇಲ್ಲ, ಅದ ಆದಿತ್ಯ ಅಂದ್ರೆ ಸೂರ್ಯ ಅಂತ ಅರ್ಥ ಅದು. ಓ ಇದು ಮ್ಯಾಟ್ರು, ನನಗೆ ಗೊತ್ತೇ ಇರ್ಲಿಲ್ಲ. ಛೇ ಪಾಂಚಲಿ ವೇಸ್ಟ್ ನೀನು. ಆದಿತ್ಯ ಅಂದ್ರೆ ಸೂರ್ಯ ಅಂತೆ. ಯಾರು ಹೇಳಿದ್ರು ಹಿಂಗಂತ? ಅದು ನಮ್ಮ ಶಾಲೆಗೆ ಹೇಳೋರು ಬಂದಿದ್ರು. ಹೇಳೋರೇ ಬಂದಿದ್ರಾ? ಆಮೇಲೆ ಭಾಗ್ಯ ಅಂದ್ರ ಭಾಗ್ಯಲಕ್ಷ್ಮಿ ಹಂಗೆ ಹಂಗೆಲ್ಲ ಹೇಳೋರು ಬಂದಿದ್ರಾ? ಯಾರವ್ರು? ಅವ್ರ ಹೆಸ್ರೇನು ಗೊತ್ತಿಲ್ಲ, ಕೇಳಿದ್ವಿ ಅಷ್ಟ, ನಮ್ದೇನು ಮುಗೀತು. ನಿಮ್ದೇನು ಮುಗೀತ? ನಿನ್ನ ಹೆಸರು ಮಾತ್ರ ಕರೆಕ್ಟಾಗಿ ಹೇಳಿದ್ರು, ಆದಿತ್ಯ ಅಂದ್ರೆ ಸೂರ್ಯ ಅಂತ. ಅದಕ್ಕೆ ನೀನ್ ಇದನ್ನ ಬೇರೆ ಸೇರಿಸ್ಬಿಟ್ಟೆ, ಆದಿತ್ಯ ಸೂರ್ಯ. ಏನು ಅವನು ಅವನೇ ಹೆಸರು ಇಟ್ಕೊಂಡ್ಬಿಟ್ಟವನೆ. ತಮ್ದು? ನಮ್ಮದು ಜಗದೀಶ್. ಅಷ್ಟೇ? ಜಗದೀಶ್ ಅಂದ್ರ ಈಶ್ವರ. ಯಾರು ಹೇಳಿದ್ರು? ಯಾರು ಹೇಳಿದ್ದು? ಜಗತ್ತಿಗೆ ಈಶ್ವರ ಈಶ್ವರ ಅಂತ ಯಾರು ಹೇಳಿದ್ದು? ಯಾರು ಯಾರು ಹೇಳಿದ್ರು? ನೀವ್ರಿ. ಅವನು ಆಬ್ಸೆಂಟ್ ಆಗ್ಬಿಟ್ಟವನಪ್ಪ ಗುರು. ನನ್ನ ನೋಡೇ ಆಬ್ಸೆಂಟ್ ಆಗ್ಬಿಟ್ಟವನ್ ಪಾಪ ಬಂದಾಗಿಂದ. ಎಷ್ಟು ಜನ ಮಕ್ಕಳು ನಿನಗೆ? 11 ಜನ ಮಕ್ಕಳ? ನನಗಲ್ರಿ, ನಮ್ಮ ಅಪ್ಪಗೆ. ಅಪ್ಪಂಗೆ 11 ಜನ ಮಕ್ಕಳ? ನೀನು ಕೊನೆವನ? ನೆಕ್ಸ್ಟ್ ಅಲ್ರಿ, ನೆಕ್ಸ್ಟ್ ಇಲ್ಲ, ನೀನಲ್ಲ ಅಷ್ಟು. ಅಪ್ಪ ಎಲ್ಲಿ ಕೆಲಸ ಮಾಡ್ತಾರೆ? ನಮ್ಮ ಅಪ್ಪ ಹೊಲ್ದಾಗ ಒಂದೊಂದು ದಿವಸ ಮೋಟ್ರ್ ಚಲೋ ಆಗ್ಲಿಕ್ಕಂದ್ರೆ ಮೋಟ್ರ್ ನೋಡೋದು, ಗದ್ದೆ ನೀರು ಬಿಟ್ಟು ಬಂದ್ಬಿಡೋದು. ಜಮೀನ್ದಾರರು. ಸೂಪರ್ ಆಯ್ತು. ಸದ್ಯ ಬೇರೆ ಏನಾರ ಹೇಳ್ತೀಯ ಅನ್ಕೊಂಡೆ, ಬಚಾವಾಯ್ತು. ಓಕೆ ಫೈನ್. ಮಗ್ಗಿ ಹೇಳಕ್ ಬರುತ್ತೆ ನನಗೆ? ಹೇಳ. 2 1 2 2 4 2 3 6 2 ನಕ್ಕಲ್ 8 2 5 10 2 6 12 2 7 4 2 8 10 2 9 18 2 10 20. 9. ಸೂಪರ್. ಹಬ್ಬ, 2 ಮಗ್ಗಿ ಪರ್ಫೆಕ್ಟ್. 9 ಮಗ್ಗಿ ಹೇಳಿ ನೋಡೋಣ. 9 1 9 9 7 18 9 3 27 9 1 36 9 5 40 9 6 24 9 7 63 9 8 72 9 9 9 9. ನನಗೆ ಮಗ್ಗಿ ಬರಲಿಲ್ಲ. ಅದೇನು ಹೇಳಿದ್ನೋ ಒಳ ಹೇಳ್ಬಿಟ್ಟ. ಸರಿ ನೋ ತಪ್ಪ ಗೊತ್ತಿಲ್ಲ. ಚೆಕ್ ಮಾಡೋಣ. ಇರ್ಲಿ ಬಿಡು, ಸಮಾಧಾನ ಮಾಡ್ಕೊ ಆಯ್ತಾ? ಇಂಗ್ಲೀಷಲ್ಲಿ ಎಷ್ಟು ಅಕ್ಷರ ಇದಾವೆ? 26. 26? ಏನು? ABCD 26. ಅಷ್ಟೇನಾ ಇರೋದು? ಕರೆಕ್ಟಾಗಿ ಹೇಳ. ಕರೆಕ್ಟ್ ರೀ. ABCD 4. ABCD ಎಷ್ಟು ಅಕ್ಷರ? ABCD 4 ಅದಾವ. ಮತ್ತೆ 26 25 ಎಲ್ಲ ಹೇಳ್ತೀಯ? ಕೇಳಿದ್ ಬರೀ ABCD. ಕನ್ಫ್ಯೂಸ್ ಆಗೋಯ್ತು. ಅಯ್ಯೋ ಇದೇನಪ್ಪ ABCD 26 ಅಕ್ಷರ ಇದಾವ ಅಂತ. A to Z ಹೇಳ್ತಿದ್ದೀನು. ಏನ್ ನಿನ್ ವಾಯ್ಸಿನ ಮಹಿಮೆ? ಸಿಕ್ಕಾಪಟ್ಟೆ ರೀಲ್ಸ್ ಮಾಡ್ತೀಯ ಅಂತ ನೀನು. ಯಾರು ಲಾವಣ್ಯ ಅನ್ಸುತ್ತನಾ? ಎಲ್ಲಿದ್ದಾಳೆ ಲಾವಣ್ಯ? ಸಾಂಗ್ ಮಾಡ್ಯಾರ. ಸಾಂಗ್ ಮಾಡ್ಯಾರ? ಅದೇನೋ ಅಕ್ಕನ ಮಗಳು ಕಣೋ. ಅಲ್ರಿ, ಬೇರೆಯವ್ರು ಮಾಡ್ಯಾರ. ಬಾಳು ಬೆಳಗುಂದಿ ಮಾಡ್ಯಾರ. ಏನೇನ? ಬಾಳು ಬೆಳಗುಂದಿ. ಬಾಳು ಬೆಳಗುಂದಿ ಏನದ? ಅದು ಹೂವೇನಲ್ಲ, ಸರಿಗಮಪದಲ್ಲಿ ಇದಾನಲ್ಲ ಬಾಳು, ಅವ್ರು ಕಂಡಿಡ್ದಿದ. ಓ ಅದನ್ನ ಹೇಳ್ತಿದ್ಯಾ? ನಾನು ಬರೀ ಲಾವಣ್ಯನ ಹತ್ರನೇ ಇದ್ದೀನಿ, ನಾನು ಇನ್ನೂ ಈ ಕಡೆ ಬಂದೇ ಇಲ್ಲ. ಏನ್ ನೋಡು ಹೆಂಗೆ. ಅಲ್ಲ ಕಣೋ, ನೀನು ಪಪ್ಪಿ ಸಿನಿಮಾಗೆ ಸೆಲೆಕ್ಟ್ ಆಗಿದೆಯಲ್ಲ, ಹೆಂಗ್ ಸೆಲೆಕ್ಟ್ ಆದೆ ನೀನು? ಹೆಂಗ್ ಸಿಕ್ತೆ ನೀನು ಅವ್ರಿಗೆ? ನಾ ಫಸ್ಟ್ ರೀಲ್ಸ್ ಮಾಡಕತ್ತೀನಿ ರೀ. ಆ ರೀಲ್ಸ್ ಮಾಡೋದು ಐಸ್ ಮಲ್ಲಿ ಸರ್ ನೋಡಿ ನಮ್ಮ 1 ವಾರ ನಮ್ಮ ನಂಬರ್ ಹುಡುಕಿದ್ರು.
ಒಂದ್ ವಾರ ನಿನ್ ನಂಬರ್ ಹುಡ್ಕಕ್ಕೆ ಆಗೋಯ್ತಾ? ಜಗತ್ತಿನ ಅತಿ ಕಾಸ್ಟ್ಲಿ ಹೀರೋಯಿನ್. ಕಾಲ್ ಶೀಟೇ ಸಿಕ್ಕಲ್ಲ ಅಣ್ಣಂದು. ಆಮೇಲೆ ಲಾಸ್ಟಿಗೆ ಸಿಕ್ಕಾಗ ನಮ್ಮ ಬೀರಪ್ಪನ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ ನಿಮ್ಮ ಹುಡುಗನ ಕಳಿಸ್ಕೊಡ್ರಿ, ಒಂದು ಫಿಲ್ಮ್ ಮತ್ತೆ ಮಾಡಿ ಕಳಿಸ್ಕೊಡ್ತೀವಿ ಅಂತಂದ್ರೆ, ಹೇಳ್ರಿ ನಾ ಹಂಗೆ ಬರಲ್ರಿ, ಅದು ನಾವು ಸುಮ್ಮನೆ ಮಾಡಂತ ಮಾಡಿದ್ರಿ ರೀಲ್ಸ್ ಅಂತಂದೆ. ಹೇಳ್ರಿ ನಮ್ಮ ಕಾಕನಾರಿಗೆ ಹೇಳೋಗ್ಬಿಡ್ರಿ ಅಂತಂದೆ. ಇವರು ನಿನಗೆ ಕೇಳಿದ್ರಾ? ಅಲ್ಲ ಕಾಕನ್ ಕೇಳು ಅಂತ ಹೇಳಿದ್ಯಾ? ಅಲ್ಲ, ನಮ್ಮ ಬೀರಪ್ಪನಿಗೆ ಹೇಳಿದ್ರಿ. ನಾ ಅವಾಗ ಅಲ್ಲಿ ಹೊಲ್ದಾಗ ಹೋಗಿದ್ವಿ. ಹೊಲ್ದಾಗ ಹೋಗಿದ್ರೆ ಅವಾಗ ಫೋನ್ ಹಚ್ಚಿ ಇವ್ರು ಕೇಳಿದ್ರಿ. ಬೆಳಗಾಂಜಲ್ಲಿ ಬಂದು ನಮ್ಮ ಬೀರಪ್ಪನ ಫೋನ್ ಹಚ್ಚಿ ಎಲ್ಲ ಮಾತಾಡಿ ನಮ್ಮ ಅಪ್ಪನ ಕೈ ಕೊಟ್ರೆ, ನಮ್ಮ ಅಪ್ಪನ ಮಾತಾಡ್ದೆ. ನಮ್ಮ ಮನೆಗೆ ಬರ್ರಿ, ಎಲ್ಲ ಸಿನಿಮಾ ಡೈಲಾಗ್ ಹೇಳಿ ಕರ್ಕೊಂಡು ತಗೊಂತೀರ ಅಂತಂದ್ರೆ, ಇವರು ಸರ್ ನಮ್ಮ ಊರಿಗೆ ಬಂದು ಎಲ್ಲ ಸಿನಿಮಾ ಕತೆ ಓಟು ಹೇಳಿ ಹೋಗ್ಯಾರ. ಒಪ್ಪಿಸಿ ಕತಿ ಓಟು ಹೇಳ್ಬಿಟ್ರ? ಅಷ್ಟೇ ಹೇಳಿಲ್ರಿ, ಸ್ವಲ್ಪ ಹೇಳ್ಯಾರ. ಚೆನ್ನಾಗಿ ಬಂದಿದ್ದಾರೆ. ಅವ್ರಲ್ರಿ, ಹುಡುಗಿರಿಲ್ಲ. ಹುಡುಗಿರಿಲ್ರಿ. ನಾನು ಇವ್ನ ರೀಲ್ಸ್ ನೋಡಿದೀನಿ, ಬೇಕಾದ್ರೆ ನೀವು ಚೆಕ್ ಮಾಡಿ. ಎಲ್ಲ ಬರೀ ಹುಡುಗಿರ ಜೊತೆನೇ ಇರೋದು. ಆ ಕಡೆ ಎಲ್ಲ ಒಬ್ಳು ಸುಂದ್ರಿ ಮಾತಾಡ್ತಾಳೆ, ಈ ಕಡೆಯಿಂದ ಇವ್ನ್ ಕೌಂಟರ್ ಕೊಡ್ತಾರೆ. ಏನ್ ಹೇಳ್ತೀರಾ? ಯಪ್ಪ 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 ಎಲ್ಲ ಸುಳ್ಳ್ರಿ, ಎಲ್ಲ ಸುಳ್ಳ್ರಿ. ತೆಗಿರಿ, ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರಿ, ಯಾರು ಸುಳ್ಳು ಹೇಳ್ತಾರೆ ನೋಡೇ ಬಿಡೋಣ. ನನ್ನ ಹೆಸರು ಜಗದೀಶ್ ರೀ. ಆಯ್ತ್ರಿ, ಓಕೆ ರೀ. ಅಲ್ಲೇ ಅವರಿಗೆ ಗೊತ್ತಾಗತ್ರಿ, ನೋಡ್ದವ್ರಿಗೆ. ಆಯ್ತು, ಇವಾಗ ರೀಲ್ಸ್ ಮಾಡೋದು ಹೆಂಗ್ ಶುರು ಆಯ್ತು ನಿಮಗೆ? ನಾವು ಒಂದು ರೀಲ್ಸ್ ಮಾಡಿದ್ರಿ. ಚಿಕನ್ ಅಲ್ಲಿ ಓಣದು ಮಟನ್ ಸ್ವಲ್ಪ ಕಣ್ ತೆರೆದು ನೋಡಿ ಉದ್ದುದಕ್ಕೆ ತೌಡಿ ಆಗ್ಬೋದು, ಅದನ್ನ ಒಂದು ಮಾಡಿಬಿಟ್ಟು ಅದು ತುಂಬ ವೈರಲ್ ಆಗಿಬಿಡ್ತು. ಅದ್ರಲ್ಲಿದ್ದ ಮಾಡ್ಕೊಂತ ಬಂದ್ಬಿಟ್ಟು ಮಿಲಿಯನ್ ಗಟ್ಟಲೆ ಓಡಿಬಿಟ್ಟು ಇವು ಹಂಗೆ ಮಾಡ್ಕೊಂತ ಬಂದ್ಬಿಟ್ಟಲೆ ಇವ್ರು ಸಿನಿಮಾ ಕರೆದ್ರೆ ಅವಾಗಲಿದ್ದ ಮಾಡೋದಾಗ್ಬಿಟ್ಬಿಟ್ಟು. ಅವಾಗಿನ ಮಾಡೋದೇ ಬಿಟ್ಬಿಡಿ, ಇನ್ಮೇಲೆ ಮಾಡೋ ನೀನು ಮಾಡ್ಲೇಬೇಕು. ನೀನ್ರಿ ಯಾವಾಗಾರ ಒಮ್ಮೆ ಮಾಡ್ತೀರಿ, ಒಂದೊಂದು ಬೇಡ, ದಿನಕ್ಕೊಂದು ಮಾಡು. ಯಾವಾಗಾರ ಒಂದಲ್ಲ, ದಿನಕ್ಕೊಂದು. ಅದೇ ಇವ್ ಹೆಂಗಿದ್ ಈ ಪಿಚಾರಿ ಬರ್ಲಿಕ್ಕಂದ್ರೆ ದಿನ ಒಂದಲ್ರಿ, ದಿನ ಎರಡ್ ಮಾಡ್ತಿದ್ವಿ. ಅಯ್ಯಪ್ಪ, ಪಿಕ್ಚರಿಗೆ ಬರಕ್ ಮುಂಚೆ ಕರ್ರಿಗೆ ಅಗ್ನ ಇದ್ದಂಗಿದ್ದ, ಈಗ ನೋಡ್ರಿ. ಏನ್ ಬ್ಯೂಟಿ ಕಾನ್ಶಿಯಸ್ ಅಂತೀರಾ? ಆಗಾಗ್ಲ ಬಾತ್ರೂಮ್ ಮುಖ ತೊಳ್ಕೊಂಡ್ ಬಂದ. ಇವಾಗ ಆಮೇಲೆ ಕುತ್ಕೊಂಡ್ ಹಂಗೆ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡ. ಬಾಚಿನ್ಕೆ ಹೆಂಗೆ ಸ್ಟೈಲಾಗಿ ಹಿಂಗೆ ಇಷ್ಟ. ಏನ್ ಹೇಳ್ತೀರಾ ಅಣ್ಣಂದು ದರ್ಬಾರು? ಸೆಟ್ಟಲ್ಲಿ ಹೆಂಗಿರ್ತಿದ್ದ ಸಿನಿಮಾ ಶೂಟಿಂಗ್ ಟೈಮಲ್ಲಿ? ನಾಯಿ ಮಕ್ಕಂದಾಗ ನಾವು ಮಾಡ್ತಿರ್ತೀವಿ. ನಾವು ಏನ ಶೂಟಿಂಗ್ ರೀ, ನಾವು ಮಾಡೋ ಮುಂದೆ ನಾಯಿ ಅದು ಡಲ್ ಇರ್ತ. ನಾಯಿ ಅದು ಮಾಡೋ ಮುಂದೆ ನಾವು ಡಲ್ ಇರ್ತೀವಿ. ಅಯ್ಯಯ್ಯ, ಎರಡಕ್ಕೂ ಮ್ಯಾಚ್ ಆಗ್ತಿರ್ಲಿಲ್ಲ. ಛೇ, ಹಿಂಗಾಗ್ಬಾರ್ದಿತ್ತು. ಆಮೇಲೆ ನೀವ್ ಆಮೇಲೆ ಹೆಂಗಾರ ಮಾಡಿ ನಾಯಿಗೆ ಅಡ್ಜಸ್ಟ್ ಆಗ್ಬಿಡ್ತಿದ್ರ? ಫ್ರೆಂಡ್ ಆಗ್ಬಿಡ್ತಾ ನಾಯಿ ನಿಂಗೆ? ಈಗೇನ್ ಬಿಟ್ಟೇ ಇರಲ್ವಾ? ಅದು ಗಜೇಂದ್ರ ಗಡ್ದಾಗ ಐತಿ. ಫಸ್ಟ್ ನಮ್ಮ ಹಿಂದೆನೆ ಬರ್ತಿತ್ತು, ನಾವೆಲ್ಲೋದ್ರು ಓಡಾಡಿ ಬರ್ತಿತ್ತು, ಖುಷಿಯಾಗಿ ಆಟ ಆಡ್ತಿತ್ತು ನಮ್ಮ ಜೊತೆ ಎಲ್ಲ. ಈಗ ಅದಕ್ಕೂ ಬೇಜಾರಾಗ್ಬಿಟ್ಟಿರತ್ತೆ. ಅದು ಸಣ್ಣದಿದ್ದಾಗ ಇಟ್ಟಿದ್ರೆ ಈ ಹುಲಿದಂಗ ಐತಿ. ಹೌದಾ? ಚಿಕ್ಕದಿತ್ತು, ಇವಾಗ ದೊಡ್ಡದಾಗ್ಬಿಡ್ತಾ? ಮತ್ತೆ ಅಯ್ಯಪ್ಪ, ಎಷ್ಟು ವರ್ಷ ಆಯ್ತು ಅದಕ್ಕೆ? ಯಾರಿಗ್ ಗೊತ್ತಿಲ್ವಾ? ಇನ್ನ ನಾವ್ ನೋಡೇ ಅಲ್ರಿ, ಅದನ್ನ ದೊಡ್ಡದಾಗಿದ್ದ ನೋಡೇ ಅಲ್ರಿ. ಓ, ದೊಡ್ಡದಾದ್ಮೇಲೆ ನೋಡಿಲ್ಲ. ಅಲ್ವೋ, ನಿಮ್ಮ ಹತ್ರ ಬಂದಾಗ ಎಷ್ಟು ವರ್ಷ ಆಯ್ತು ಅದು? ಸಣ್ಣದಿತ್ರಿ, ಇಟ್ಟಿತ್ರಿ ಅದು. ಇಟ್ಟಿತ್ತ? 5 ವರ್ಷ ಹೀಟ್ ಆಗ್ಬಿಟ್ಟೈತಾ? 5 ವರ್ಷ ಇತ್ರಿ ಅದು ತಂದಾಗ. ಅಯ್ಯಪ್ಪ, ಈಗೊಂದ್ 2 ವರ್ಷ ಆಯ್ತಾ ಅದಕ್ಕೆ ನಿಮ್ ಜೊತೆ ಬಂದು? ಗೊತ್ತಿಲ್ಲಪ್ಪ. 1 ವರ್ಷ ಆತ್ರಿ. 1 ವರ್ಷ ಆಯ್ತಾ? ಅಲ್ಲಿ ಒಂದು 6 ವರ್ಷದ ಒಳಗಿಂದು ಪಪ್ಪಿ. ರಾಷ್ಟ್ರೀಯ ಪ್ರಾಣಿ ಯಾವುದು? ಎಮ್ಮೆ. ಆಕಳ. ರಾಷ್ಟ್ರೀಯ ಹಣ್ಣು? ಟೊಮೆಟೊ. ಅಯ್ಯೋ, ಎಲ್ಲ ಚೇಂಜ್ ಮಾಡ್ಕೊಡ್ರಪ್ಪ ಇನ್ಮೇಲೆ. ಇವ್ರು ಏನ್ ಹೇಳ್ತಿದಾರೆ ಅದೇ ಕರೆಕ್ಟ್ ಆನ್ಸರು. ಹೌದಾ? ಇವ್ರೇನೋ ಬೈದ್ಬಿಟ್ಟಿದ್ನಂತೆ ಡೈರೆಕ್ಟರ್ಗೆ. ಯಾವುದೇನೋ ಹೇಳ, ರೆಕಾರ್ಡ್ಸ್ ಇದೆ ನನ್ನ ಹತ್ರ, ಗೊತ್ತಾ? ಕರೆಯವ್ರಿ ಬೆದಲ್ರಿ, ಸುಳ್ಳು ಹೇಳಲ್ರಿ ನಾನು. ಅದೇ, ಅದು ಬರೀ ಮೈಕಾಗಿ ಹೇಳಿದ್ದಷ್ಟೇ ನೀವು. ಸುಳ್ಳು ಹೇಳ್ರಿ. ಇಲ್ಲಿ ಇದಕ್ಕೆ ಹೋದಾಗ ಹೇಳಿದ್ದೆ ಅಂತಲ್ಲ. ಹೇಳ್ರಿ, ಕರೆಯವ್ರಿ ಹೇಳಲ್ಲ. ಹೇಳಿಲ್ಲ. ಅವ ಸುಳ್ಳು ಹೇಳ್ತಂಬಿಡ್ರಿ. ಅವ್ನ ಮಾತು ನಂಬಿಡ್ರಿ. ಅವತ್ತು ಸ್ವಲ್ಪ ಇದು ಶೂಟಿಂಗ್ ಮಾಡ್ತಿದ್ರ,
ಇಬ್ರು ವಾಶ್ರೂಮ್ ಕೇಳಿ ಹೋಗಿದ್ವಿ ಹೋಗ ಕುಂತಿದ್ನ ವಾಶ್ರೂಮ್ ಹೋಗ್ತಿದ್ರೇನ್ರು ಮಾಡೋದ್ ಬೇಡ ಏನ್ರಿ ಮತ್ ಬಂದಾಗ ಏನ್ರಿ ಮಾಡ್ಬೇಕು ಅಲ್ಲಿ ಟೀಚರು ಹಂಗೆ ಅಂತಾರೆ ಇಲ್ಲಿ ನೀವು ಹಿಂಗೆ ಅಂತೀರ ಡೈರೆಕ್ಟರ್ ಹಂಗೆ ಅಂದ್ರೆ ನಾವ್ ಎಲ್ಲಿ ಹೋಗಿ ಮಾಡ್ಬೇಕು ಹಂಗ ಹೇಳುವಾಗ ಇವನು ನಿಮ್ಮ ಮೊಬ್ಬ ಊಟಕ್ಕೆ ಬಿಡೋಲ್ಲ ಅಂತ ಅನ್ನ ಕುಂತ್ಬಿಟ್ಟಾನ ಏನಂದ ನಿಮ್ಮ ಮಾಮ ಮೊಬ್ಬದನಲ್ಲಿ ಊಟಕ್ಕೆ ಬಿಡೋಲ್ಲ ಹಂಗಿಂಗ ಅನ್ನ ಕುಂತ್ಬಿಟ್ಟಿದ್ದ ಅದನ್ನ ಮೈ ಕಾಣಿತ್ತು ಅವ್ರು ಕೇಳ್ತಾರೆ ಡೈರೆಕ್ಟರ್ ಸುಮ್ಮನೆ ಇರ್ಲಿಯಪ್ಪ ಮೊಬ್ಬ ಡೈರೆಕ್ಟ್ ನಮ್ಮ ಅಪ್ಪಗೆ ಹೆಂಗ್ ಬೇಕು ಹಂಗ ಅಂತಾನೆ ನನಗ್ ಬಿಡ್ತಾನ ಅಂತ ಅಂತಾನೆ ಯಾವಾಗ ಅದನ್ನ ಡೈರೆಕ್ಟರ್ ಒಂದಾಗ ಕೇಳ್ರಿ ಆ ಮೈಕ್ನಾಗ ರೆಕಾರ್ಡ್ ಇದ್ರೆ ನೀನ್ ಎಷ್ಟಾರು ಹುಡ್ಕಲ್ಲಿ ಪ್ರೂಫ್ ಇಟ್ಕೊಂಡ್ಬಿಟ್ಟ ನಾನು ಏನ್ ಜಾಣ ಇದನ್ ನೋಡು ಯಪ್ಪ ಸುಳ್ಳಿನ ತಲೆ ಮೇಲೆ ಹೊಡೆದಂಗೆ ಹೇಳ್ತಾವ ನಂಗೆ ಅಲ್ಲ ಸತ್ಯದ ತಲೆ ಮೇಲೆ ಹೊಡೆದಂಗೆ ನೋಡಿ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಆ ರೇಂಜಿಗೆ ಸುಳ್ಳು ಹೇಳ್ತಾನ ಅಣ್ಣ ನಿಜನಾ ಡೈರೆಕ್ಟ್ರಿಗೆ ಟಚ್ ಬಿಟ್ಬಿಟ್ಟಿದೀಯಲ್ಲ ನೀನು ಇರ್ಲಿ ಮುಂದೊಂದು ದಿನ ಅಂದಲ್ರಿ ಅಂದಿಲ್ಲ ನಾನು ಇರೋ ಆ ರೆಕಾರ್ಡ್ ತೆಗಿಯೋಣ ಅಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ ಅದನ್ನ ಕೇಳ್ಸೋಣ ಇವನೇನು ನನ್ನ ವಯಸ್ಸಲ್ಲ ಅಂತ ನಾನು ಅಲ್ಲ ಅವತ್ತು ನಾ ಬೇಜು ತೋರ್ಸಿರ ಅಂದ್ರ ಅವತ್ತು ತೋರ್ಸಕ್ ರೆಡಿ ಇಲ್ಲ ಇವ್ರು ಅವ್ರು ಹೋದ್ಮೇಲೆ ಹೆಂಗ್ ತೋರಿಸ್ತಾರ ಮತ್ತೆ ಇವ್ರು ಕ್ಯಾಮ್ರಾಮನ್ ಸರ್ ಇನ್ನೂ ಹೋಗೇ ಅಲ್ಲ ಕ್ಯಾಮ್ರಾಮನ್ ಸರ್ ಮೈಕ್ ಯಾರ ಹತ್ರ ಇರೋದು ಮೈಕ್ ಸರ್ನ ಹೋಗಿಲ್ಲ ಮಳೆ ಬರಕತ್ತಿತ್ತ ಅವತ್ತು ಎಲ್ಲಿ ಬರಕತ್ತಿತ್ಲಿ ಆರಾಮ್ ಊಟ ಅವ್ರು ಹೋಗಿರ್ಲಿಲ್ಲ ಎಲ್ಲೇ ಊಟ ಮಾಡಕ್ಕ ಆಮೇಲೆ ಬಂದ್ಮ್ಯಾಗ ಕೇಳಿಲ್ಲ ಕುಚಿಸಿ ಸಾಯ್ಬಿಡೋದು ಬಿಡ್ಲಿ ಬಡ್ಕಪ್ಪ ನಾವೆಲ್ಲ ಬೇಡ ನೀನು ಕುತ್ತಿಗೆ ಇಟ್ಕೊಂಡು ಸಾಯಿಸ್ಬಿಡ್ಲಿ ಅಯ್ಯೋ ಬಿಟ್ರೆ ಪ್ರಪಂಚ ಅಯ್ಯೋ ನಿಂಗೆ ಬೇಗ ಮೀಸೆ ಬಂದ್ಬಿಟ್ಟೈತೆ ಮಾಡ್ರಿಪ್ಪ ಇರ್ಲಿ ಬಿಡ್ರಿಪ್ಪ ಮೀಸ್ ಬಂದಿಲ್ರಿ ನಮ್ಗೇನ ಅದೇನು ಮತ್ತೆ ಪಪ್ಪಿ ನೀ ನಮ್ಮ ಶಾಲೆಗೆ ಬರ್ತೀವಿ ಪಪ್ಪಿ ನಮ್ಮ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸ್ ಮಬ್ಬಡ್ಸಿಕೆ ಫಸ್ಟ್ ನಿಂಬಾಲೆ ಆಮೇಲೆ ನಾಯಿನ್ ಕರ್ಕೊಂಬರಂತಿ ಏನ್ ಡೈರೆಕ್ಟ್ ಯಾರೋ ಹೇಳ್ಕೊಟ್ಟಿದ್ದಲ್ಲ ಡೈರೆಕ್ಟ್ರ ಅವರೇ ಬರ್ತಾರ ಓಕೆ ಹಂಗಾರೆ ನೀನ್ ಎಷ್ಟನೇ ಕ್ಲಾಸು 4ನೇ ಕ್ಲಾಸ್ ಅವನು 4ನೇ ಕ್ಲಾಸು ಇಬ್ಬರು 4ನೇ ಕ್ಲಾಸ್ ರೀ 4 16 4 ಎಂಟ್ರಿ 4 ಎಷ್ಟು 4 2 8 ಕಣೋ 4 16 ಕಣೋ ಮಗ್ಗೆ ಹೇಳಕತ್ತೀರ ಕೂಡಕತ್ತೀರ ನಾನ್ ಮಗ್ಗೆ ಹೇಳಕತ್ತೀನೋ ಹಂಗೆ ಹೇಳ್ರಿ ನೀವು ಮತ್ತೆ 4 16 ಪಾಸ್ ಆದ್ರ ಇಬ್ರು 5 ಪಾಸ್ ಆದ್ರ ಓ ಪಾಸ್ ಆಗ್ಲಿಲ್ಲ ಅಂದ್ರೆ 4 ಅಲ್ರಿ ಆ ಪಾಸ್ ಆಗ್ತೀವಿ ನಿಜವಾಗ್ಲು 9ರಲ್ಲಿದ್ದ ಬೀಳ್ತೈತ್ರಿ 9ರಲ್ಲಿದ್ದ ಆಕತ್ತೆ ಪಾಸ್ ಆಗೋದು ಫೇಲ್ ಆಗೋದು 9ನೇ ತಾರೀಕು ರಿಸಲ್ಟ್ 9ನೇ ತಾರೀಕು ಅಲ್ರಿ 9 ರಿಸಲ್ಟ್ ಕಟ್ಟಾಗೈತಿ ನಾ ಇರ್ಲಿಲ್ಲ ಪಾಸ್ ಆಗಿರ ಅಂತ ಹೇಳಿದ್ರ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ರಿಸಲ್ಟ್ ಕೊಡೋ ಮುಂದೆ ನಾವು ಇದ್ದಿದ್ದೇ ಅಲ್ಲ ಇಲ್ಲ ಇಲ್ಲಿ ಬಂದ್ಬಿಟ್ಟಿದ್ರಿ ಯಾರು ಹೇಳಿದ್ರು ಮತ್ತೆ ಪಾಸ್ ಆಗಿದ್ದೀರಾ ಅಂತ ಪಾಸ್ ಆಗಿರೋ ಫೇಲ್ ಆಗಿದ್ದು ಏನು ಇಲ್ಲ ಗೊತ್ತೇ ಇಲ್ಲ ಆದ್ರೂ ನಾವು ಪಾಸ್ ಬಿಡ್ರಿ ನಮ್ಗೆ ಫೇಲ್ ಆದ್ರೆ ಪಾಸ್ ಹಾಕಿ ಒಟ ಅದೇ ಫೇಲ್ ಆದ್ರೆ ಪಾಸ್ ಆಗ್ತೀಯಲ್ಲ ಅದು ನಾನು ನಿಮ್ ಸ್ಕೂಲ್ಗೆ ಬಂದು ಸೇರ್ಕೊಂತೀನಿ ಕಣ ವಾಪಸ್ ಮತ್ತೆ ವಸ್ತಿಂದ ಓದ್ತೀನಿ ಫೇಲ್ ಆದ್ರೂ ಪಾಸ್ ಆಗ್ತಿರತ್ತೆ ಆಯ್ತು ನೀನ್ ಹೆಂಗ್ ಸೆಲೆಕ್ಟ್ ಆದ್ರೆ ಪಪ್ಪಿಗೆ ಈಗ ಡೈರೆಕ್ಟರ್ ಇದಾರಲ್ಲ ಅವ್ರು ನಮ್ಮ ಮಾಮ ಉತ್ತರ ಕರ್ನಾಟಕ ಭಾಷೆಯವ್ರನ್ನ ಹುಡುಕ್ತಿದ್ರು ಅವಾಗ ನಂಗೂ ಕೇಳಿದ್ರು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದಾರಂತ ಹ್ಞೂ ಅಂತ ಹೇಳ್ದೆ ಅವಾಗ ನಾನು ಬರ್ತೀನಂತ ಹೇಳ್ದೆ ನೀನು ಬೆಂಗಳೂರಲ್ಲಿ ಇರ್ತೀಯಲ್ಲ ಹಳ್ಳಿ ಭಾಷೆ ಎಲ್ಲ ಮರ್ತಿರ್ತೆ ನೀನು ಬೇಡ ಅಂದರು ಇಲ್ಲ ನಾನು ಮಾಡ್ತೀನಿ ಅಂದು ಆಮೇಲೆ ಹೋದ್ರು ಮತ್ತೇನು ಕೇರ್ ತಗೊಲಿಲ್ಲ ಆಮೇಲೆ ಉತ್ತರ ಕರ್ನಾಟಕ ಭಾಷೆ ನೋಡಿ ರೀಲ್ಸ್ ಮಾಡಿ ಕಳಿಸ್ತಿದ್ದೆ ಹಂಗೆ ನೋಡ್ತಾ ಸೆಲೆಕ್ಟ್ ಮಾಡ್ಕೊ ಹಂಗೆ ನೋಡ್ತಾ ಅಳಿಯನ್ ಮೇಲೆ ಲವ್ ಆಗ್ಬಿಟ್ಟೈತೆ ಅವ್ರಿಗೆ ಇರ್ಲಿ ಅವನ ಹೀರೋ ಆಗ್ಬಿಡ್ಲಿ ಅಂತ ಅಲ್ಲ ನೋಡಿ ಹಿಂಗೆ ಯಾರ್ಯಾರು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಿದಾರೆ ಗೊತ್ತಾ ನಿಮ್ಗೆ ಯಾರು ನಿಮ್ಮನ್ನ ಮೆಚ್ಕೊಂಡಿದ್ದಾರೆ ಅಂತ ಗೊತ್ತಿಲ್ವಾ ಸ್ವಲ್ಪ ಜನ ಗೊತ್ತು ಹೋಗಿದ್ಯಾ ನೀನ್ ಧ್ರುವ ಸರ್ಜನ್ ಮಾಡಕ್ಕೆ 2 ದಿವಸ ಹೋಗಿರ್ಲಿ ನಿನ್ನೊಂದೇಟು ಮತ್ತೆ ಅವತ್ತೊಂದೇಟು ನೆನ್ನೆ ಒಂದೇಟು ಏನಾಯ್ತು ಏಟಲ್ಲಿ ಇಲ್ರಿ ಅವತ್ತು ಬಕ್ಕೆ ತಗೊಂಡೋಗಿದ್ವಿ ಇವತ್ತು ನಿನ್ನ ಕೇಕ್ ತಗೊಂಡೋಗಿದ್ವಿ ಕೇಕು ಹಣ್ಣು ಆಯುಷ್ ಮೇಲೆ ಸರ್ದು ಬರ್ತ್ಡೇ ಇತ್ತು ಕೇಕ್ ತಗೊಂಡೋಗಿ ಅಲ್ಲೇ ಕಟ್ ಮಾಡಿದ್ವಿ ಅಲ್ಲೇ ಫಿಲ್ಮ್ ಮಾಡ್ಯಾರ್ರಿ ಅವ್ರು ಡೈರೆಕ್ಟ್ರು ಮಲ್ಲಿ ಸರ್ದು ನಿನ್ನೆ ಬರ್ತ್ಡೇ ಇತ್ತು ನೀವ್ ಅಲ್ಲೇ ಕೇಕ್ ತಗೊಂಡೋಗಿ ಅಲ್ಲೇ ಸೆಲೆಬ್ರೇಟ್ ಮಾಡ್ಬಿಟ್ರಿ ಏನಂದ್ರು ಧ್ರುವ ಸರ್ಜಾ ಅವರು
ಅವ್ರೇನಂದ್ರು ಅವ್ರೇನು ಫಿಲ್ಮ್ ನೋಡಿದ್ರು ಖುಷಿ ಆದ್ರು. ಫಸ್ಟ್ ಫಿಲ್ಮ್ ನೋಡ್ಯಾರ ಫಿಲ್ಮ್ ನೋಡಿ ಖುಷಿಯಾಗ್ಯಾರ ಅವ್ರು ಫಿಲ್ಮ್ ಇನ್ನೂ ಯಾರಿಗೂ ತೋರಿಸಿಲ್ಲ ಕಣೋ, ಟ್ರೇಲರ್ ನೋಡಿರೋದು. ಎಲ್ಲ ಫಿಲಮ್ ತೋರ್ಸಿದ್ರು. ಫಿಲಮ್ ತೋರಿಸ್ಬಿಟ್ರೇನ್ರು? ನೀನ್ ನೋಡ್ಯಾರ ಧ್ರುವ ಸರ್ ಆಮೇಲೆ ಧ್ರುವ ಸರ್ ಅಷ್ಟೇ ನೋಡ್ಯಾರ, ನಾವ್ ನೋಡಿಲ್ಲ. ನೀವು ನೋಡಿಲ್ಲ? ಮೋಸ ಅಲ್ವೇನಾ? ನಿಮಗ್ ತೋರಿಸ್ಬೇಕು. ಡಬ್ಬಿಂಗ್ ಮಾಡ್ಲಿಲ್ವೇನೋ ನೀವು? ಮಾಡಿ ನಾವು ಅವಾಗ ನೋಡ್ಲಿಲ್ವಾ ಸಿನಿಮಾ? ಅವಾಗ ಸ್ವಲ್ಪ ನೋಡಿದ್ರಾ? ಪೂರ್ತಿ ನೋಡಿಲ್ಲ. ನಾಯಿ ಗವ್ವು ಅನ್ನೋದನ್ನ ತೋರ್ಸಿದ್ರಾ? ನಾಯಿ ಬವ್ವು ಅನ್ನೋದನ್ನ ತೋರಿಸಿದ್ರ? ನಾಯಿನೂ ಕರ್ಕೊಂಡ್ಬಂದು ಡಬ್ಬಿಂಗ್ ಮಾಡ್ಸಿ ಇಲ್ವಾ? ನಾಯಿ ಡಬ್ಬಿಂಗ್ ಮಾಡಿಲ್ವಾ? ಮಾಡಿಸ್ಬೇಕು ತಾನೆ ನೀವಿಬ್ರು ಸೇರ್ಬಿಟ್ಟು. ನಾಯಿ ಡಬ್ಬಿ ಹೆಂಗ್ ಮಾಡ್ಸಕ್ ಬರ್ತದೆ? ಅದು ಚೆನ್ನಾಗಿ ಬಗಳಿರ್ತ್ರಿ. ಇವಾಗ ಬರ್ದು ಬೊಗಳಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಒಂದೇ ಕೊಟ್ರೆ ಬೊಗಳುತ್ತೆ. ಒಂದೆರಡು ಕೊಟ್ರೆ ನಮ್ಗ ಹಾಕುತ್ತ ಬಾಯ್. ಅಲ್ಲ ಬೊಗಳದಲ್ಲ, ನಾವು ಬೊಗಳ್ಬೇಕತ್ತ. ನೀನೇ ಬೊಗಳು ಮಾಡ್ಬೇಕು ಆಮೇಲೆ. ಸೋ ಸ್ವೀಟ್. ಹಂಗಾದ್ರೆ ಮತ್ತೆ ಯಾರ್ಯಾರನ್ನ ಮೀಟ್ ಮಾಡಿದ್ರಿ ಇಂಡಸ್ಟ್ರಿನಲ್ಲಿ? ಇವ್ರು ಗಣಪತಿ ಸರ್, ಧ್ರುವ ಸರ್, ಇನ್ನ ಹೋಗ್ಬೇಕ್ರಿ. ಇನ್ನು ಹೋಗ್ಬೇಕ್ರಿ. ರೌಂಡ್ಸ್ ಇದಾವ್ರಿ ಅವ್ರದ್ದು. ಯಾರನ್ನ ಮೀಟ್ ಮಾಡ್ತೀರಾ ನೆಕ್ಸ್ಟ್? ಯಾರೀಪ? ರಮ್ಯಾ ಮೇಡಮ್. ರಮ್ಯಾ ಮೇಡಮ್ ನ ಮೀಟ್ ಮಾಡ್ತಾರಂತೆ. ನಾವೇ ಇನ್ನು ಮೀಟ್ ಮಾಡಿಲ್ಲ ಅವ್ರನ್ನ. ಛೇ, ಏನ್ ಲಕ್ಕೋ ನಿಮ್ದು. ಮತ್ತೇನೊಬ್ರು ರಿಷಬ್ ಶೆಟ್ಟಿ ಸರ್, ಅವ್ರನ್ನ ಮೀಟ್ ಮಾಡ್ತೀರಾ? ನಮ್ಮ ಮನ್ಯಾಗ ಅದಾವ್ರಿ. ಅದೇ ಕೋಣ ನಿಮ್ ಮನೆಗೆ ಅದಾವ್ರಿ. ಅವ್ರು ಶೂಟಿಂಗ್ ಮಾಡಿದ್ದ ಅದು. ಅವ್ರು ಶೂಟಿಂಗ್ ಮಾಡಿದ್ವಲ್ರಿ, ನಾವು ಬೇರೆ. ರಿಷಬ್ ಶೆಟ್ಟಿ ಅವರು ಶೂಟ್ ಮಾಡಿದ್ದು ಇವ್ರ ಕೋಣನೇ. ಯಪ್ಪ ಅದಲ್ರಿ. ಮತ್ತೆ ನಮ್ಮ ಸ್ವಂತ ಎಮ್ಮೆ ಅದಾವ್ರಿ. ನಿಮ್ಮ ಸ್ವಂತ ಎಮ್ಮಿನ ಕಡೆ ನಾನು ಹೇಳ್ತಿರೋದು. ರಿಷಬ್ ಶೆಟ್ಟಿ ಅವ್ರು ಓಡಿಸಿರೋದು ನಿಮ್ಮ ಸ್ವಂತ ಎಮ್ಮಿನ? ಅವ್ರು ಬೇರೆ ಓಡಿಸ್ಯಾರ. ಅಬ್ಬ, ಸಮಾಧಾನ ಆಯ್ತು ಈಗ ನನಗೆ. ಅರ್ಥ ಆಗೋ ಅಷ್ಟೊಳಗೆ ಪಾಂಚಾಲಿನೇ ದಡ್ಡಿ. ಹೌದು ಅಂತ